ಹೆಲೋ ಮೈ ಡಿಯರ್ ಲಾ ಗ್ರಾಜುಯೇಟ್ಸ್, ನಿಮಗೆ ಯಾರೆಲ್ಲ LLB ಮಾಡಿದ್ದೀರಾ ಅವ್ರಿಗೆಲ್ಲರಿಗೆ ಇನ್ನೊಂದು ಸುವರ್ಣ ಅವಕಾಶ ಬಂದಿದೆ. ಹಾಗೆಲ್ಲ ನಾವು 2 ಡೇಸ್ ಬ್ಯಾಕೆ ನೋಡಿದ್ವಿ, ಸಿವಿಲ್ ಜಡ್ಜ್ ಕಾಲ್ಫಾರ್ಮ್ ಆಗಿತ್ತು. ಇದು ಸಿವಿಲ್ ಜಡ್ಜ್ 158 ಪೋಸ್ಟ್ ಮುಗಿದ ಎರಡು ತಿಂಗಳಲ್ಲೇ ನಿಮಗೆ ಹೊಸ ಅಧಿಸೂಚನೆ ಬಂದಿದೆ ಫಾರ್ ಆಲ್ LLB ಗ್ರಾಜುಯೇಟ್ಸ್. ಫಸ್ಟ್ ಒಂದು ಬಂದಿದೆ, ಯಾವುದು ಅಂತ ಹೇಳಿದ್ರೆ ಸಿವಿಲ್ ಜಡ್ಜ್ ಆದ ನಂತರ ಅದರ ಹಿಂದೆಯೇ ಇನ್ನೊಂದು ಬಂಪರ್ ಆಫರ್ ಬಂತು. ಅದು ಯಾವುದು ಅಂತ ಹೇಳಿದ್ರೆ ಲೀಗಲ್ ಸೆಕ್ಷನಲ್ ಆಫೀಸರ್. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಲೀಗಲ್ ಸೆಕ್ಷನಲ್ ಆಫೀಸರ್ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ನೋಡೋಣ. ಅದರ ಜೊತೆಗೆ ನಾವು ಏನೆಲ್ಲ ನಿಮಗೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದೀವಿ ರಿಲೇಟೆಡ್ ಟು ಸಿವಿಲ್ ಜಡ್ಜ್ ಅಂಡ್ ಆಲ್ಸೋ ಲೀಗಲ್ ಸೆಕ್ಷನಲ್ ಆಫೀಸರ್, ಇದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ಓಕೆ, ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇವ್ರ ಕಡೆಯಿಂದ ಸೆಕ್ಷನಲ್ ಆಫೀಸರ್ ಪೋಸ್ಟ್ಗಳಿಗೆ ವೇಕೆನ್ಸಿಗಳು ಬಂದಿದ್ದಾವೆ. ಈ ವೇಕೆನ್ಸಿಗಳನ್ನ ಯಾರು ಫಿಲ್ ಅಪ್ ಮಾಡ್ತಿದಾರ ಅಂತ ಹೇಳಿದ್ರೆ ಹಿಯರ್ there is one more good news, that is KEA conducting this exam. So when it comes to KEA, it is very super fast and swift authority. ಸೊ ನಿಮಗೆ ಇವತ್ತು ನಿಮಗೆ ನೋಟಿಫಿಕೇಶನ್ ಬಂದಿರುವ ಕಾರಣ ನೀವು ಈ ನಾಳೆಯಿಂದಾನೇ ನಿಮ್ಮ ಪ್ರಿಪರೇಷನ್ ಚುರುಕುಗೊಳಿಸ್ಕೋಬೇಕು. ಸೊ ಡೋಂಟ್ ವೇಟ್ ಟಿಲ್ ನಿಮ್ಗೆ ಇನ್ನ ಫರ್ದರ್ ಡೇಟ್ಸ್ ಬರಲಿ ಅದು ಇದು ಅಂತ ಹೇಳ್ಕೊಂಡು ನೀವು ವೇಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ KEA ಮೆಂಟ್ ಟು ಕಂಡಕ್ಟ್ ದ ಎಕ್ಸಾಮ್ಸ್ ಇನ್ ಎ ವೆರಿ ಸ್ವಿಫ್ಟ್ ಮ್ಯಾನರ್. ಈಗಲಿಂದಾನೇ ನಾವು ಲೆಕ್ಕ ತಗೊಂಡ್ರೆ 3 to 4 months ಅಲ್ಲೇ ನಿಮ್ಮ ಪ್ರೋಸೆಸ್ ಇಡೀ ಎಂಟೈರ್ ಪ್ರೋಸೆಸ್ ಅನ್ನ ಮುಗಿಸ್ಬಿಡ್ತಾರೆ. ಇದರಲ್ಲಿ ನಿಮಗೆ ಸುಮಾರು 17 ಪೋಸ್ಟ್ಗಳ ವೇಕೆನ್ಸಿಗಳು ಇದೆ. ಸೊ ವಿ ಆರ್ ಲುಕಿಂಗ್ ಅಟ್ ದ ಅಫಿಷಿಯಲ್ ನೋಟಿಫಿಕೇಶನ್. ನಾನು ಬೇರೆ ಕಡೆಯಿಂದ ಇದು ಇನ್ಫಾರ್ಮೇಶನ್ ತಗೊಂತಿಲ್ಲ, ನಾವು ಡೈರೆಕ್ಟ್ ನಿಮ್ಮ ಅಫಿಷಿಯಲ್ ನೋಟಿಫಿಕೇಶನ್ ಇಂದಾನೇ ಎಲ್ಲ ಮಾಹಿತಿಯನ್ನು ಓದ್ತಿದ್ದೀನಿ. ಸೊ 17 ಪೋಸ್ಟ್ಗಳು ವೇಕೆನ್ಸಿ ಇದಾವೆ. ಇಲ್ಲಿ ನಿಮ್ಗೆ ರೋಸ್ಟರ್ ಕ್ಲೀನ್ ಆಗಿ ನೀವು ನೋಡಬಹುದು. ಸೊ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೊಂದೆಲ್ಲ ಪೋಸ್ಟ್ಗಳಿದಾವೆ ಅಂತ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವು ಸಪರೇಟ್ ಆಗಿ ನೋಡಿ. ಮತ್ತೆ ನಿಮಗೆ ಇದರಲ್ಲಿ ನಿಮ್ಮ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂದ್ರೆ 69,250. ದಿಸ್ ಈಸ್ ಯುವರ್ ಬೇಸಿಕ್ ಪೇ ಸ್ಕೇಲ್. ಇಲ್ಲಿ ಅಂದ್ರೆ ಮಂತ್ಲಿ ಪೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ವಿದ್ಯಾರ್ಹತೆ, ಇಟ್ಸ್ ನಥಿಂಗ್ ಬಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿದೆ ಅಂತ. ಸುಮಾರು ಜನ ನನಗೆ ಈ ನೋಟಿಫಿಕೇಶನ್ ಬಿಟ್ಟಿದ ತಕ್ಷಣ ನಮ್ಮ ಸ್ಟೂಡೆಂಟ್ಸ್ ಸುಮಾರು ಜನ ಕಾಲ್ ಮಾಡಿದ್ದೀರಿ, ಮೆಸೇಜ್ ಮಾಡಿದ್ದೀರಿ. ವಿ ಹರ್ಡ್ ಲೈಕ್ ಡಿಗ್ರಿ ಆದ ಮೇಲೆ LLB ಮಾಡಿರ್ಬೇಕಾ, ಇಲ್ಲಾಂದ್ರೆ ಹೆಂಗೆ ಇದು ಅಂತ, BA LLB ಅವ್ರು ಎಲಿಜಿಬಲ್ ಇದ್ದಾರಾ ಅಥವಾ BCom LLB ಅವ್ರು ಎಲಿಜಿಬಲ್ ಇದ್ದಾರಾ ಅಂತ ಎಲ್ಲ ನೀವು ಸುಮಾರು ಜನ ಮೆಸೇಜ್ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯು ಜಸ್ಟ್ ನೀಡ್ ಟು ಹ್ಯಾವ್ ಎನ್ LLB ಡಿಗ್ರಿ, ದಟ್ಸ್ ಆಲ್. ನೀವು ಏನ್ ಮಾಡಿದ್ದೀರಾ, ಮಾಡಿದ್ದೀರಾ ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನಕ್ಕೆ ತಲೆ ಕೆಡಿಸ್ಕೊಂತಿದ್ದೀರಾ? ವಿದ್ಯಾರ್ಹತೆ ಏನಿದೆ ಅಂತ ಹೇಳಿದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ, ಸೊ ಕಾನೂನು ಪದವಿ LLB ಪಡೆದಿರಬೇಕು ಅಷ್ಟೇ. ಸೊ ಯು ಶುಡ್ ಬಿ ಎ ಹೋಲ್ಡರ್ ಆಫ್ LLB ಡಿಗ್ರಿ. ನೆಕ್ಸ್ಟ್ ವಯೋಮಿತಿ ಎಷ್ಟಿದೆ? ಸೊ ಯುವರ್ ಏಜ್ ಆಫ್ ಕ್ವಾಲಿಫಿಕೇಶನ್, ನಿಮ್ಗೆ ಏಜ್ ಎಷ್ಟೊಂದು ಆಗಿರಬೇಕು ಅಂತ ಹೇಳಿದ್ರೆ ನಿಮಗೆ ಜನರಲ್ ಕ್ಯಾಟಗರಿ ಅವ್ರಿಗೆ 40 ವರ್ಷ, ಮತ್ತೆ 2A 2B 3A 3B ಅವರಿಗೆ 43 ವರ್ಷ, ಮತ್ತೆ SC ST ಕ್ಯಾಟಗರಿ 1 ಅವರಿಗೆ 45 ವರ್ಷ. ಸೊ ದಿಸ್ ಇಸ್ ದ ಏಜ್. ಮತ್ತೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ₹1,000 ಮತ್ತೆ ₹500. ಮತ್ತೆ ನಿಮ್ಮ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ 2 stages ಆಫ್ ಎಕ್ಸಾಮಿನೇಷನ್ ಇರುತ್ತೆ. ಒಂದು ನಿಮ್ಮ MCQ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಓನ್ಲಿ ದೇರ್ ಆರ್ 2 stages. ಯು ನೀಡ್ ಟು ಪ್ರಿಪೇರ್ ಇಟ್ ವೆರಿ ವೆಲ್. ಓಕೆ, ಸೊ ನಿಮಗೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಇಸ್ ನಥಿಂಗ್ ಬಟ್ ಸಿಲೆಬಸ್. ಸರ್ ಸಿಲೆಬಸ್ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ? ಸೊ ನಿಮ್ಮ ಈ MCQ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ 2 ಪೇಪರ್ಸ್ ಬರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಈಸ್ ಜನರಲ್ ಜ್ಞಾನ, ಸೊ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ, ಸೊ ಇಟ್ ಈಸ್ ನಥಿಂಗ್ ಬಟ್ ಜನರಲ್ ಸೈನ್ಸ್. ನೆಕ್ಸ್ಟ್ ಕರ್ನಾಟಕ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ ಮತ್ತು ಭೂಗೋಳಶಾಸ್ತ್ರ ನಥಿಂಗ್ ಬಟ್ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಂತ ಕೊಟ್ಟಿಯಾರ ಅಂದ್ರೆ ಅಲ್ಲೇ ಆಯ್ತಲ್ಲ ಕರ್ನಾಟಕ ಜಿಯೋಗ್ರಫಿ. ಸೊ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ಇಂಡಿಯನ್ ಜಿಯೋಗ್ರಫಿ ಓದ್ಬೇಕಾ, ವರ್ಲ್ಡ್ ಜಿಯೋಗ್ರಫಿ ಓದ್ಬೇಕಾ. ಸೊ ಇಟ್ ಈಸ್ ಅಂಡ್ ಆಲ್ ಯುವರ್ ಟೈಮ್ ವೇಸ್ಟ್ ಅಷ್ಟೇ. ಮತ್ತೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಮತ್ತೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಇಟ್ಸ್ ನಥಿಂಗ್ ಬಟ್ ಮೆಂಟಲ್ ಎಬಿಲಿಟಿ.
ಯಾರೆಲ್ಲ UPSC ಪ್ರಿಪ್ರೇಷನ್ ಆಗ್ತಿರ್ತೀರಾ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ. ಇಟ್ಸ್ ನಥಿಂಗ್ ಬಟ್ ಪಬ್ಯಾಡ್ ಅಂಡ್ RDPR. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಗ್ರಾಮೀಣಾಭಿವೃದ್ಧಿ ಅಂದ್ರೆ ನಿಮಗೆ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಪರಿಸರ ವಿಜ್ಞಾನ ಮತ್ತು ತಾರ್ಕಿಕ ಚಿಂತನೆ. ಪರಿಸರ ವಿಜ್ಞಾನ ಅಂದ್ರೆ ನಿಮಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ. ನೆಕ್ಸ್ಟ್ ಪಾರ್ಟ್ 2 ಪೇಪರ್ 2 ಬರೋಣ. ಸೊ ಪೇಪರ್ 1 ಅಲ್ಲಿ ಇಷ್ಟೊಂದೆಲ್ಲ ಆಯ್ತಲ್ವಾ. ನೆಕ್ಸ್ಟ್ ಪೇಪರ್ 2 ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಯುವರ್ ಲೀಗಲ್ ಸಬ್ಜೆಕ್ಟ್. ಸೊ ದಿಸ್ ಇಸ್ ನಾನು ಇದನ್ನ ಇನ್ನೊಂದು ವರ್ಡ್ ಅಂತ ಏನಂತ ಹೇಳ್ಬೋದು ಅಂದ್ರೆ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತಾನು ಕರಿಬಹುದು. ಸೊ ಫಸ್ಟ್ ಸಬ್ಜೆಕ್ಟ್ ಬಂದಿದೆ, ಫಸ್ಟ್ ಪೇಪರ್ ಅಲ್ಲಿ ನಿಮಗೆ ಬಂದಿದೆ ಸಾಮಾನ್ಯ ಕಂಪ್ಲೀಟ್ಲಿ ರಿಲೇಟೆಡ್ ಟು ಜನರಲ್ ನಾಲೆಡ್ಜ್. ಸೆಕೆಂಡ್ ಬಂದಿದೆ ದಿಸ್ ವಿಲ್ ಬಿ ಯುವರ್ ಈಸಿಯೆಸ್ಟ್ ಪೇಪರ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಯುವರ್ ಲಾ ಗ್ರಾಜುಯೇಷನ್ ಡಿಗ್ರಿನೇ ಆಗಿರೋದ್ರಿಂದ. ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿಯಮಗಳು 1996. ಇದಾದ ಮೇಲೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿಬಂಧನೆಗಳು 1997. ಸೊ 3 ಸಬ್ಜೆಕ್ಟ್ಸ್ ಆಯಿತು. ಫೋರ್ತ್ ಒಂದು ಬಂದಿದೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು. ಫಿಫ್ತ್ ಒಂದು ಬಂದಿದೆ ಕರ್ನಾಟಕ ಆರ್ಥಿಕ ಸಂಹಿತೆ 1958. ಮತ್ತೆ ಭಾರತದ ಸಂವಿಧಾನ, ಇಟ್ಸ್ ನಥಿಂಗ್ ಬಟ್ ಇಂಡಿಯನ್ ಪಾಲಿಟಿ. ಸಿವಿಲ್ ಪ್ರಕ್ರಿಯಾ ಸಂಹಿತೆ, ಮತ್ತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. 9th ಒಂದು ಬಂದಿದೆ ಭಾರತೀಯ ನ್ಯಾಯ ಸಂಹಿತ. 10th ಒಂದು ಬಂದಿದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023. 11th ಒಂದು ಬಂದಿದೆ ಕನ್ನಡ ಸಾಮಾನ್ಯ ಭಾಷೆಯ ಜ್ಞಾನ ಹೊಂದಿರಬೇಕು. ಸೊ ಇದರಲ್ಲೆಲ್ಲ ನೀವು ನೋಡ್ತಾ ಇರಬೇಕು. ಏನಂದ್ರೆ ನಿಮ್ಮ ಯೂಶಲಿ ನೀವು ಓದಿರೋ ಪ್ರಕಾರ BSA, BNS, BNSS, ಸೊ ಈ ತರ ನಿಮ್ಮ ಮೇಜರ್ ಸಬ್ಜೆಕ್ಟ್ಸ್ಗಳಿದಾವೆ. ಸೊ ಇದಾದ ಮೇಲೆ ನಿಮಗೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ. 1/4 ಅಷ್ಟೊಂದು ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ. ನಿಮಗೆ ಪೇಪರ್ 1 ಅಲ್ಲಿ 100 ಮಾರ್ಕ್ಸ್, 100 ಕ್ವಶನ್ಸ್. ಪೇಪರ್ 2 ಅಲ್ಲಿ 100 ಕ್ವಶನ್ಸ್, ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಸೊ ಟೋಟಲಿ 300 ಮಾರ್ಕ್ಸ್ ಯು ವಿಲ್ ಬಿ ಗೆಟಿಂಗ್. ಇಲ್ಲೂ ಪೇಪರ್ 2 ಅಲ್ಲೂ 300 ಮಾರ್ಕ್ಸ್ ಒಂದು. So time duration is 2 hours for paper 1 and 2 hours for paper 2. Minimum qualification is 105 you should have to take. So ಇಷ್ಟೊಂದೆಲ್ಲ ನಿಮ್ಮ ಎಕ್ಸಾಮಿನೇಷನ್ ಬಗ್ಗೆ ಆಯಿತು, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಆಯಿತು. ಸೊ ನಿಮ್ಮ ಸೆಕೆಂಡ್ ಸ್ಟೇಜ್ ಏನಂದ್ರೆ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಸ್ಟೇಜ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ 20 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ಯು ನೀಡ್ ಟು ಸ್ಕೋರ್ 10 ಮಾರ್ಕ್ಸ್. ಓಕೆನಾ. ಇಂಡಿಯಾ ಲಾ ಸರ್ವಿಸಸ್ ಕಡೆಯಿಂದ ಏನೆಲ್ಲ ನಿಮಗೆ ಫೆಸಿಲಿಟೀಸ್ ಕೊಡ್ತಿದೀವಿ ಈ ಬಾರಿ ಅಂತ ಹೇಳಿದ್ರೆ, ಸೊ ದೆರ್ ಇಸ್ ಎ ಲೀಗಲ್ ಸೆಕ್ಷನಲ್ ಆಫೀಸರ್ ಕ್ರ್ಯಾಶ್ ಕೋರ್ಸ್ ಅಂತ ನಾವು ಲಾಂಚ್ ಮಾಡ್ತಿದ್ದೀವಿ. ಇದರಲ್ಲಿ ನಿಮಗೆ ಪೇಪರ್ 1 ಹಾಗೂ ಪೇಪರ್ 2 ಇನ್ಕ್ಲೂಡೆಡ್ ಇರುತ್ತೆ. ಪೇಪರ್ 1 ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ, ಮತ್ತೆ ಮೆಟೀರಿಯಲ್ ಕೊಡ್ತೀವಿ, ಮತ್ತೆ ಟೆಸ್ಟ್ ಸೀರೀಸ್ ಇರುತ್ತೆ. ಪೇಪರ್ 2 ಅಲ್ಲಿ ನಿಮ್ಗೆ ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಇರುತ್ತೆ. ಸೊ ನೀವು ನಮ್ಮ ಲಾ ಸರ್ವಿಸಸ್ಗೆ ಜಾಯ್ನ್ ಆಗಬೇಕು, ಇದರ ಕ್ರ್ಯಾಶ್ ಕೋರ್ಸ್ ತಗೋಬೇಕು ಅಂತ ಹೇಳಿದ್ರೆ 9611621195 ಕಾಲ್ ಮಾಡಿ. ಸೊ ಅವರ್ ಫ್ಯಾಕಲ್ಟಿ ವಿಲ್ ಬಿ ಎ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ. GS ಅಲ್ಲಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟಿ ಇರ್ತಾರೆ. ಅದೇ ರೀತಿ ನಿಮ್ಮ ಪೇಪರ್ 2 ಟೆಕ್ನಿಕಲ್ ಪೇಪರ್ ಯಾರು ಮೆಟೀರಿಯಲ್ ರೆಡಿ ಮಾಡ್ತಾರೆ, ಟೆಸ್ಟ್ ಸೀರೀಸ್ ರೆಡಿ ಮಾಡ್ತಾರೆ, ಅವರೆಲ್ಲರೂ ನಿಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳಾಗಿರ್ತಾರೆ. ಸೊ ಎರಡನೇ ಯೋಚನೆ ಮಾಡದೆ ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ನೀವು ಅರ್ಲಿ ಬರ್ಡ್ ಅಲ್ಲಿ ಜಾಯ್ನ್ ಆದಾಗ ನಿಮಗೆ ಡಿಸ್ಕೌಂಟ್ ಸಹ ಇರುತ್ತೆ. ಥ್ಯಾಂಕ್ ಯು.